ಡೈಲಿ ವ್ಲಾಗ್ ಡೇ 13ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಇಲ್ಲಿ ಬಿತ್ತನೆ ಮಾಡೋದನ್ನು ವೀಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೆ. ಆಲ್ರೆಡಿ ಬಿತ್ತನೆ ಮಾಡೋದನ್ನು ಮುಗಿಸ್ಬಿಟ್ಟಿದ್ದಾರೆ. ಇವತ್ತನೇ ಮಾಡೋದು ಆ್ಯಕ್ಚುಲಿ ಮುಂಚೆ ಎಲ್ಲ ಎತ್ತಿನಲ್ಲಿ ಮಾಡ್ತಿದ್ರು, ಇವಾಗೆಲ್ಲ ಟ್ರ್ಯಾಕ್ಟರ್ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಎತ್ತಿಂದ ವೀಡಿಯೋ ಮಾಡೋಣ ಅಂತ ಬಂದೆ. ಅನ್ಫಾರ್ಚುನೇಟ್ಲಿ ನಾನೇ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ಅವ್ರು ಆಲ್ರೆಡಿ ಬೇಗ ಬಂದು ಮುಗಿಸೋಗ್ಬಿಟ್ಟಿದ್ದಾರೆ. ಬನ್ನಿ ಇವಾಗ ಏನಿದೆ ಅದನ್ನೇ ವೀಡಿಯೋ ಮಾಡೋಣ. ಅಣ್ಣ ನೀವು ಮನೆಯವರೆಲ್ಲ ಸೇರ್ ಮಾಡ್ತೀರಾ? ಮನೆಯವ್ರ ನೋಡಪ್ಪ, ಮನೆಯವರೇ? ಹಾಂ, ಇಲ್ಲೇ ಕರ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತಲ್ಲ. ಹಾಂ ಅಣ್ಣ, ಇವತ್ತು ಮನೆಯವರೇ ಮಾಡಕತ್ತೀವಿ. ಅವ್ರಿಗೆ ಕೂಲಿ ಇವತ್ತಿನ ಇದಕ್ಕೆ ಭಾಳ ಕಾಸ್ಟ್ ಇಲ್ಲಪ್ಪ. ಹೌದಣ್ಣ. ಎಷ್ಟು ಅಣ್ಣ ಒಬ್ರಿಗೆ? ಒಬ್ರಿಗೆ 350 ರೂಪಾಯಿ ಪೇಮೆಂಟ್. ಒಬ್ರಿಗೆ 350 ರೂಪಾಯಿ ಬಿತ್ತಾರಿಗೆನ? ಹಾಂ, ಕೂಲಿಯರಿಗೆ. ಹಾಂ, ಅವ್ರು ಬರೋದಿಲ್ಲ, ಅವರು 10 ಗಂಟೆ ಬರ್ತಾರೆ ಅಲ್ಲ. ಹಾಂ, ಹೋಗ್ತಾರೆ. ನಿಮ್ದು ಟ್ರ್ಯಾಕ್ಟರ್ ಇತ್ತಲ್ಲಣ್ಣ? ಟ್ರ್ಯಾಕ್ಟ್ರಲ್ಲಿ ಬಿತ್ತಲ್ಲ? ಟ್ರ್ಯಾಕ್ಟ್ರಲ್ಲಿ ಬಿತ್ತಾರ, ಅದು ಅಂತರ ಮಂತ್ರ ನೋಡಪ್ಪ. ಟ್ರ್ಯಾಕ್ಟ್ರಿ ಸರಿ ಆಗಲ್ಲ, ಬಿತ್ತಿ ಈಗ ಮಳೆ ಹೋದ್ರೆ ಹುಟ್ಟದೇ ಇಲ್ಲ, ಅದು ಹುಟ್ಟೋದಲ್ಲ. ನೀವು ಎತ್ತಿಂದರ ಆದ್ರೆ ಬಟ್ ಏನಾಗಲ್ಲ. 1 ಲಕ್ಷ ಎಲ್ಲ ಹಾಕಿ ಹುಟ್ಟಲಿಲ್ಲ ಅಂದ್ರೆ ನಾವು ಏನು ಮಾಡೋದು? ಹೌದು ಹೌದಣ್ಣ. ಈಗ ಸಾಫ್ ಮಾಡಾಕ್ತಿರಲ್ಲಣ್ಣ, ಇದಕ್ಕೆ ಕೊಳ್ ಬಿಡುತ್ತೇವೆ. ಕೊಲ್ಡ್ ಹೊಡಿಯೋದು? ಮಳೆ ಇಲ್ಲಲ್ಲ, ಓಕೆ, ಮಳೆ ಇಲ್ಲಲ್ಲ, ಕೊಳ್ ಸಾಫ್ ಆಗುತ್ತಲ್ಲ. ಓಕೆ, 2 ದಿನ ಲೇಟ್ ಆದ್ರೆ ರೆಡಿ ನಡೀತೈತಿ. ಹಾಂ ಹಾಂ. ಏನು ಆಸ್ತಿ ಇದ್ರೂ ಹೊಲ್ದ ಬಂದು ಉಳುಮೆ ಮಾಡಲೇಬೇಕು. 10 ಎಕರೆ ಐತೆ ನಮ್ದು ಆಸ್ತಿ ಅಂತೇಳಿ ಮನೆ ಹಾಕೊಂಡ್ರೆ ದುಡ್ಡು ಬರೋದಿಲ್ಲ. ಕಷ್ಟಪಟ್ಟು ದುಡಿಲೇಬೇಕು, ನೇಗಿಲು ಹಿಡ್ಕೊಂಡು ಉಳುಮೆ ಮಾಡಲೇಬೇಕು. ಅಣ್ಣ ಇದು ಎಷ್ಟು ಎಕರೆ ಐತೆ ನಿಮ್ದು ಟೋಟಲ್? 3 ಎಕರೆ ಆಗುತ್ತೆ. 3 ಎಕರೆಗೆ ಎಷ್ಟು ಚೀಲ ಗೊಬ್ಬರ ಬೇಕಾಗತ್ತಣ್ಣ? ಇದಕ್ಕೊಂದು 6 ಕ್ವಿಂಟಲ್ 6 ಕ್ವಿಂಟಲ್ ಹೋಗ್ತೇವೆ ಈಗ. 6 ಕ್ವಿಂಟಲ್ ಅಂದ್ರೆ 4 6 24 25 ಸಾವಿರ ರೂಪಾಯಿ ಗೊಬ್ಬರ ಇಲ್ಲೇ ಹಾಕಿರಿ ನೀವು? 25 ಸಾವಿರ ರೂಪಾಯಿ ಬರೀ ಗೊಬ್ಬರ ಹಾಕ್ಯಾರ ನೋಡ್ರಿ. ಈಗ ಹೆಚ್ಚು ಕಮ್ಮಿ 30-35 ಸಾವಿರ ರೂಪಾಯಿ ಬರೀ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ 3 ಎಕರೆಗೆ. ಹೌದಣ್ಣ. ಎ ಸಿ ಒಳಗೆ ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಾರ. ಆದ್ರೆ ಅವ್ರಿಗೆ ಜೀವನದ ಅರಿವು ಇರಲ್ಲಣ್ಣ. ಅವ್ರಿಗೆ ಒಂದ್ಸತಿ ಕಷ್ಟ ಬಂದ್ರೆ ಸುಧಾರಿಸ್ಕೊಳಕ್ಕಾಗಲ್ಲ. ರೈತರಿಗೆ ಅದು ಎಂಥ ಕಷ್ಟನಾರು ಬರಲಿ, ಹಾಂ, ಅದು ಗ್ರೇಟ್ ಅಣ್ಣ, ಗ್ರೇಟ್. ಹಾಂ, ಎದರ್ತಾರಣ್ಣ ಅವರು. ಹಾಂ ಅಣ್ಣ, ಹಳ್ಳಿ ಒಳಗ ಕೆಲಸದಾರ ಬರ್ತಾರಲ್ಲ, ಎಲ್ರಿಗೂ ಊಟಕ್ಕೆ ಕೊಡ್ತೀರಿ ನೀವು? ಹಾಂ, ಉಳಿಲಿಲ್ಲ ಅಂತಾರ. ನಮ್ಮ ಹಳ್ಳಿ ಒಳಗೆ ಒಂದು ಸಣ್ಣ ಫಂಕ್ಷನ್ ಇದ್ರೆ 50 ಜನ ಸೇರ್ತಾರ, ಬರೀ ಮನೆಯವರೇ. ಹಾಂ, ಅಲ್ಲಿ ಆ ಕಡೆ ಹೊಲ ಐತಲ್ಲ, ಹಾಂ ಅಣ್ಣ, ಅಲ್ಲಿ ಒಂದು 10 ಎಕರೆ ಆಗುತ್ತೆ. 10 ಎಕರೆ ಮೇಂಟೈನ್ ಮಾಡ್ತೀರಣ್ಣ ಒಟ್ಟು? 10 ಎಕರೆ ಮೇಂಟೈನ್ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರಿ. ಈಗ ಇನ್ವೆಸ್ಟ್ ಮಾಡಿ ವೇಟ್ ಮಾಡ್ತಾ ಇದ್ದೀರಿ. ಈಗ ಮಳೆ ಇಲ್ಲ, ಬೆಳೆ ಕೈಗೆ ಬರೋವರೆಗೂ ನಿಮಗೆ ದುಡ್ಡು ಇಲ್ಲ. ಈಗ 10 ಎಕರೆಗೆ 1 ಲಕ್ಷ ಹಾಕಿನಿ ಇನ್ವೆಸ್ಟ್. ಗೊಬ್ಬರ, ಲೇಬರ್ ಚಾರ್ಜಸ್, ಅದ್ರಾಗ ಮನೆಯವರೆಲ್ಲ ಮಾಡಿ ಇಷ್ಟು ಖರ್ಚು ಬಂದೈತಿ. ಇನ್ನು ಬರೀ ಲೇಬರ್ಸ್ ಮೇಲೆ ಮಾಡಿದ್ರೆ ನಿಮ್ಗೆ 1-1.5 ಲಕ್ಷ ಮಿನಿಮಮ್ ಬಂದೇ ಬರ್ತದೆ. ನೋಡ್ರಿ, ಸಿಟಿಲಿ ಕುತ್ಕೊಂಡು ನಮಗೆ ರೇಟ್ ಜಾಸ್ತಿ ಆಯಿತು, ತರಕಾರಿ ರೇಟ್ ಜಾಸ್ತಿ ಆಯಿತು, ಧಾನ್ಯಗಳ ರೇಟ್ ಜಾಸ್ತಿ ಆಯ್ತು ಅಂತ ಬಾಯ್ ಬಡ್ಕೊಂತೀರಿ. ಇಲ್ಲಿ ರೈತರು ಬಿತ್ತುತ್ತಾರೆ, ಇದಕ್ಕೆ ತಕ್ಕಂಥ ಬೆಳೆಗೆ ಬೆಲೆ ಸಿಕ್ಕಿಲ್ಲ ಅಂದರೆ ರೈತರು ಹೆಂಗೆ ಬಾಯ್ ಬಡ್ಕೋಬೋದು? ನೀವು ಯೋಚನೆ ಮಾಡಿರಿ. ಅವ್ರ ಕಷ್ಟ ಯಾರಿಗೆ ಹೇಳ್ಕೋಬೇಕು? ನೋಡ್ರಿ, ಅದೇನೋ ನಿಜ. ಆ್ಯಕ್ಚುಲಿ ರೈತರ ಮಕ್ಕಳಿಗೆ ಎಣ್ಣೆ ಕೊಡ್ತಾ ಇಲ್ಲ. ಪ್ರಾಬ್ಲಮ್ ಏನಂದ್ರಣ್ಣ, ಜನಕ್ಕೆ ಹೊಲ ಇರ್ಬೇಕು, ಹೊಲ್ದಾಗ ಹೋಗಿ ಉಳುಮೆ ಮಾಡಬಾರ್ದು. ಮತ್ತೇನು ಹೊಲ್ದಾಗ ಜಾಲಿ ಬೆಳೆಸ್ಬೇಕ ಅಂತ? ಇವ್ರನ್ನೇನು ಕರ್ಕೊಂಡು ಹೋಗಿ ಕೂಲಿನ ಅಲ್ಲಿಗೆ ಹಚ್ಚಲ್ಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಪ್ಪ ಸಾಕು, ಮನೆ ಮಾರಾಣಿ ಥರ ನೋಡ್ಕೊಂತೀವಿ ಅಂದ್ರೆ ಕೊಡಂಗಿಲ್ಲ. ಇವ್ರಿಗೆ ಒಟ್ಟು ಎ ಸಿ ರೂಮ್ನಾಗ ಇರೋರ ಬೇಕು. ಹೌದಣ್ಣ, ಹೌದು ಹೌದು ಹೌದು. ಒಂದನೇ ತಾರೀಕು ಬಂದ್ರೆ ಯಾವ EMI ಕಟ್ಬೇಕಂತಾರೆ. ನಮ್ಮ ರೈತರು ಎದಕ್ಕೆ ಇರೋದಿಲ್ಲ. ಬೋರ್ವೆಲ್ ಹೊಡ್ಸಿದ್ವಿ. ಎಲ್ಲಿ? ಇಲ್ಲ ಅಣ್ಣ, ಈ ಜಾಗದಾಗ? ಹಾಂ ಅಣ್ಣ, 340 ಅಡಿ ಹೊಡ್ಸಿದ್ವಿ. ಹಾಂ ಅಣ್ಣ, ಫೇಲ್ ಆಯ್ತು. 45 ಸಾವಿರ ರೂಪಾಯಿ ಇನ್ವೆಸ್ಟ್ ಹೋಯ್ತು. ಓ, ನೋಡ್ರಿ ರೈತರ ಜೀವನ ಹಿಂಗೆ. ನೋಡಿ, ಎಲ್ಲ ಒಣ ಮಣ್ಣು ಇದ್ರೆ ಬೂದಿ ಬಿದ್ದುಬಿಟ್ಟಿದೆ. 25 ಸಾವಿರ ರೂಪಾಯಿ ಹೋಯ್ತು. ಈಗ ಇದ್ರ ಮೇಲೆ ಮತ್ತೆ ಮಳೆ ರಾಯ ಎಲ್ಲ ಉಡಿ ಆಡ್ತೈತೆ. ಉಡಿ ಆಡ್ತದೆ, ಹೌದು ನೋಡ್ರಿ. ಉಡಿ ಆಡ್ತೈತೆ. ಹೌದು ಹೌದು.
ಮತ್ತೀಗ ಅವ್ರಿಗೆ ನೀರಿಲ್ಲ ಮತ್ತೀಗ ಮತ್ತೊಂದು ಹೊಡ್ಸಿದ್ವಿ ಹ್ಮ್ ಅದು 1,30,30,000 ರೂಪಾಯಿ ಖರ್ಚು ಬಂತು ನೀರು ಬಿತ್ತದು ಹಾ ಅಣ್ಣ ಆದ್ರೆ ಅದಕ್ಕೆ ಡೇರೆ ಮಾಡಿ ಹಾಕ್ಸಿದ್ವಿ ಆ ಕಡೆ ಹಾಕ್ಸಿದ್ವಿ ಆ ಹೊಲ್ದಾಗೆ ಹಾ ಅಣ್ಣ ಚೆನ್ನಾಗಿ ಬಿತ್ತು ನೀರು ನಮ್ಮ ಹೊಲ್ದಾಗ ಹಾಕ್ಸಿದ್ವಿ ಹಾ ಸೂಪರ್ 2 ಲಕ್ಷ ರೂಪಾಯಿ ಗಂಟ್ಲೆ ಬರೀ ಬೋರ್ ಹೊಡ್ಸಕ್ ಕಳೀತಾರ ರೈತರು ಅದಕ್ಕೆಲ್ಲ ಹೆದರೋದು ಇಲ್ಲ ಇಲ್ಲ ನೀವು ಅನ್ಕಂತೀರ ರೈತರಿಗೆ ಕೊಟ್ರೆ ಜೀವನ ಹೆಂಗ ಅಂತೇಳಿ ಹೆಂಗಂತ ಹೇಳ್ತಾರೆ ಅವ್ರಿಗೆ ಆಕ್ಚುಲಿ ರಿಯಲ್ ಜೀವನ ಅಂದ್ರೆ ಏನಂತ ಅವ್ರಿಗೆ ಕಂಡಿರ್ತತೆ ಹಂಗಾಗಿ ನೋಡಿರ್ತೇವೆ ಸ್ವಲ್ಪ ಜನ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ಹೌದು ರೈತರ ಹತ್ರ ಹೋದ್ರೂ ಜೀವನ ಇರುತ್ತೆ ಅವರಷ್ಟು ಸುಖವಾಗಿ ಯಾರನ್ನು ನೋಡ್ಕೊಳ್ಳಲ್ಲ ಯಾರು ನೋಡ್ಕೊಳಕ್ ಆಗೋದು ಇಲ್ಲ ಸಾಧ್ಯನೇ ಇಲ್ಲ ಲಕ್ಷ ಗಂಟ್ಲೆ ಓರಿಗಳು ಮನೆ ಆಗದವು 10 ಲಕ್ಷ ರೂಪಾಯಿ ಟ್ಯಾಕ್ಟ್ರಿ ಮನೆ ಆಗೈತಿ ಅವರು 10 ಲಕ್ಷ ಕೊಟ್ಟು ಕಾರ್ ತಗೊಂತಾರೆ ಕಾರ್ ತಗಂತಾರ 10 ಲಕ್ಷ ಕೊಟ್ಟು ಟ್ಯಾಕ್ಟ್ರಿ ಮೇವರೆಗೆ ತಗೊಂತಾರೆ ಹಾ ನೋಡ್ರಿ ಕಷ್ಟದ ಜೀವನದಲ್ಲೂ ಖುಷಿಯಾಗಿರ್ತಾರೆ ರೈತರು ಯಾವತ್ತೂ ಹಸನ್ಮುಖಿಗಳು ಅವರು ಇನ್ನೊಬ್ರಿಗೆ ಯಾವತ್ತು ಕೆಟ್ಟದ್ ಬಯಸಲ್ಲ ಬಯಸಲ್ಲ ಯಾವತ್ತೂ ಎಲ್ಲರಿಗೂ ಒಳ್ಳೇದಾಗ್ಲಿಯಪ್ಪ ಅವ್ರ ಜೊತೆ ನಮಗೂ ಸ್ವಲ್ಪ ಒಳ್ಳೇದಾಗ್ಲಿ ಅಂತ ಬಯಸ್ಕೊಂತಾರೆ ಯಾರು ತಪ್ಪಲ್ಲ ಎಲ್ಲರೂ ಸ್ವಾರ್ಥಿಗಳೇ ನಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ಕೊಳ್ತಾ ಇದ್ರೆ ನಾವು ಎದಕ್ಕೆ ಮನುಷ್ಯರಾಗೇ ಇಲ್ಲ ನಾವು ದೇವ್ರಾಗ್ಬಿಡ್ತೀವಿ ನಾವು ನಮ್ಮ ಸುತ್ತಮುತ್ತ ಈಗ ಒಂದು 2 ಫ್ಯಾಕ್ಟ್ರಿಗೆ ಎತ್ನಾಲ್ ಫ್ಯಾಕ್ಟ್ರಿ ಹಾ ಚಿಕನ್ ಫ್ಯಾಕ್ಟ್ರಿ ಅಂತಂದ್ರೆ ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ತೀವಿ ನಾವು ಆದ್ರೂ ಹಾ ನೋಡ್ರಿ ಬಿಡೋದಿಲ್ಲ ಅದನ್ನ ಕೆಲಸಕ್ಕೆ ಫ್ಯಾಕ್ಟ್ರಿಗೆ ಹೋಗ್ಕಂತ ಆ ಕೆಲಸನೂ ಮಾಡ್ಕಂತ ಈ ಕಡೆ ಉಳುಮೆನೂ ಮಾಡ್ತಾರೆ ಮಾಡ್ತೀವಿ ಇದನ್ನ ಅಣ್ಣ ಇದನ್ನ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ನಾನೇ ಹೇಳ್ತೀನಲ್ಲ ಅಣ್ಣ ನಾ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ನಾನು ಆರಾಮಾಗಿ ಮಾಡ್ಬೋದು ಅದೇ ಹೊಲ್ದಲ್ಲಿ ಬಂದು ಕೆಲಸ ಮಾಡೋದ್ರೆ ನನ್ನ ಕೈಲಿ ಆಗಲ್ಲ ಈಗ ನನ್ನ ಕೆಲಸ ನೀವು ಆರಾಮಾಗಿ ಕಲಿತೀರಿ ಈ ಕೆಲಸನ ಕಲಿತು ಇದ್ರಲ್ಲಿ ಆಗಂತ ಲಾಸ್ನ ನನ್ನ ಕೈಲಿ ಬರ್ಸೋಕ್ಕಾಗಲ್ಲ ಹೌದೌದು ನಮ್ಮ ಅಪ್ಪರ ಕಡೆಯಿಂದ ಸಣ್ಣ ವಯಸ್ಸಿನಿಂದನೇ ಕಲ್ತಿದ್ದೇವೆ ಹಾಂ ಅಣ್ಣ ಈ ಥರ ಟ್ಯಾಕ್ಟ್ರಿ ಯೂಸ್ ಮಾಡೋದು ಈ ಥರ ಎತ್ತಿನ ಬೇಸಾಯ ಮಾಡೋದು ಈಗೆಲ್ಲ ಈಗಿನ ಯುವ ಜನಗಳಿಗೆ ಯಾರಿಗೆ ಬರೋದಿಲ್ಲ ಅಣ್ಣ ಎಲ್ಲ ಟ್ಯಾಕ್ಟ್ರಿ ಮೇಲೆ ಕಾರ್ ಮೇಲೆ ಹಂಗೆ ಓಡಾಡ್ತಿರ್ತಾರೆ ಭೂಮಿ ತಾಯಿ ನಂಬಿ ಇವ್ರು ಉಳುಮೆ ಮಾಡ್ತಾರೆ ಆ ಭೂಮಿ ತಾಯಿ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆಯಿಂದನೇ ಜೀವನ ಮಾಡ್ತಾರೆ ಈ ಥರ ನಂಬಿಕೆ ಇಟ್ಟು ಎಷ್ಟೋ ಜನ ಉಳುಮೆ ಮಾಡ್ತಾರೆ ಅವರಿಗೆಲ್ಲ ಭೂಮಿ ತಾಯಿ ಕೈ ಬಿಡದೆ ನೋಡ್ಕೊಳ್ಳಿ ಅಂತ ಬಿಡ್ಕೊಂತೀನಿ ಯಪ್ಪ ಅವ್ರ ಜೊತೆಗೆ ಒಂದು 10-12 ರೌಂಡ್ ಓಡಾಡಿನೇ ಹಿಂಗೆ ಬೆವ್ರು ಇಳಿಯೋಕೆ ಸ್ಟಾರ್ಟ್ ಆಯಿತು ಸೋತಾಗ್ಬಿಟ್ಟಿದ್ದಾರೆ ರೈತರು ಆಲ್ರೆಡಿ ಎಲ್ಲ ಎಷ್ಟು ಕಷ್ಟಪಟ್ರು ಹೆಣ್ಣು ಸಿಗಲ್ಲ ಯಾವುದಷ್ಟು ಸುಲಭ ಇಲ್ಲ ಗುರು ರೈತರ ಜೀವನ ಹಳ್ಳಿಗೆ ಬರ್ರಿ ಇಲ್ಲಿ ಜೀವನ ಅಂದ್ರೆ ಏನಂತ ನಿಮ್ಗೆ ಕ್ಲಿಯರಾಗಿ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಎಲ್ಲ ಕುತ್ಕೊಂಡು ಜಮೀನ್ದಾರರು ಆರಾಮಿರ್ತಾರೆ ಊರಲ್ಲಿ ಅಂದ್ಕೊಂಡಿರ್ತೀರ ಇಲ್ಲಿ ಆ್ಯಕ್ಚುಲಿ ಬೆನ್ನು ಬಗ್ಗಿಸಿ ದುಡ್ದಾಗ ಅದ್ರ ಕಷ್ಟ ಅನ್ನೋದು ಏನು ನನಗೆ ಗೊತ್ತಾಗೋದು ಅಲ್ಲಿವರೆಗೂ ಕೂಡ ನಿಮ್ಗೆ ಯಾರಿಗೂ ಅದ್ರ ಬೆಲೆ ಗೊತ್ತಾಗಲ್ಲ 10 ರೂಪಾಯಿ ಬರೀ ಟೊಮೆಟೊ ರೇಟ್ ಜಾಸ್ತಿ ಇದ್ದರೆ ಬಾಯ್ ಬಡ್ಕೊಂತೀರಾ ಇಲ್ಲಿ ರೈತರು ನೋಡಿ ಮಳೆ ಇಲ್ಲ ಬೆಳೆ ಬಂದಿಲ್ಲ ಅಂತ ಅವರು ಪದರಾಡ್ತಾರೆ ಈ ಥರ ಸಿಚುವೇಶನ್ಸು ಇವಾಗ ವಿಡಿಯೋದಲ್ಲಿ ಏನು ಮಾತಾಡಿರಲ್ಲ ಅವ್ರ ಹೆಸರು ರಘುವಣ್ಣ ಅಂತ ಅವ್ರು ಹೇಳ್ತಿರೋದು ಏನಪ್ಪ ಅಂದರೆ ಜನ ನಮಗೆ ಹೆಣ್ಣು ಕೊಡ್ತಾ ಇಲ್ಲ ಜನರಿಗೆ ಏನಂದರೆ ಇನ್ನೊಬ್ರು ಕೈ ಕೆಳಗೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಹೆಣ್ಣು ಕೊಡೋಕೆ ಇಷ್ಟಪಡ್ತಾರೆ ಆದರೆ ಸ್ವಂತ ಉದ್ಯೋಗ ಇವರೇ ಇನ್ನೂ 4 ಜನಕ್ಕೆ ಕೆಲಸ ಕೊಡ್ತಾರೆ ಆದರೆ ಇಂಥವರಿಗೆ ಹೆಣ್ಣು ಕೊಡೋಕ್ಕಿಂತ ಮುಂದೆ ಯೋಚನೆ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇರೋದು ಇದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೆ ಈಗ ಅಲ್ಲಿ ರಗಣ್ಣವ್ರ ಹೊಲದ್ದು ವಿಡಿಯೋ ಮುಗಿಸ್ಕೊಂಡು ಇವಾಗ ನಮ್ಮ ಚಿಕ್ಕಪ್ಪರು ಇಲ್ಲಿ ಬಿತ್ತನೆ ಮಾಡ್ತಿದ್ದಾರೆ ಆದರೆ ಇವರು ಟ್ರ್ಯಾಕ್ಟ್ರಿಯಲ್ಲಿ ಬಿತ್ತನೆ ಮಾಡ್ತಿದ್ದಾರೆ ಅದನ್ನ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ನಿಮಗೆ ವಿಡಿಯೋನ ತೋರ್ಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಇಲ್ಲಿ ನಾನು ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲ ಇದು ನೋಡ್ಬೋದು ಇದು ಕೆಂಪು ಮಣ್ಣು ವಿತ್ ಕಲ್ಲು ಮಿಶ್ರಿತವಾಗಿದೆ ಇದಕ್ಕೆ ಮರಡಿ ಅಂತ ಕರಿತೀವಿ ನಮ್ಮ ಹೊಲದಲ್ಲಿ ಒಂದು ಹುಣಸೆ ಮರ ಐತೆ ನೋಡಿರಿ ಎಷ್ಟು ತಂಪು ಕೊಡ್ತಾ ಇದೆ ಕೇವಲ ಒಂದೇ ಒಂದು ಮರ ಎಷ್ಟು ತಂಪು ಕೊಡುತ್ತೆ ಸೊ ಹಾಗಾಗಿ ಮರವನ್ನು ಬೆಳೆಸಿದಷ್ಟು ನಮಗೆ ಒಳ್ಳೆಯದು ನೋಡಿ ಮರಡಿ ನೆಲ ಅಂದರೆ ಈ ಥರ ಜಾಸ್ತಿ ಕಲ್ಲು ಇರುತ್ತೆ ಮಣ್ಣಿಗಿಂತನೂ ಈ ಥರದ್ರಲ್ಲಿ ರೈತರು ಬೆಳೆ ಬೆಳೀತಾರೆ ಆ್ಯಕ್ಚುಲಿ ಇದರಲ್ಲಿ ಬರೋಂಥ ಫಲವತ್ತತೆ ಎರೆಮಣ್ಣಲ್ಲಿ ಬರೋದಿಲ್ಲ ಸೋಯಾಬೀನ್ ಇದು ಗೊಬ್ಬರ ಎರಡು ಮಿಕ್ಸ್ ಆಗಿ ಹೋಗತ್ತೆ ಕಕ್ಕ ಹೋಗ್ಬೇಕಾರ ಎರಡು ಮಿಕ್ಸ್ ಆಗಿ ಕೆಳಗೆ ಹಾಂ 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 ಬೆಳೆ ಬೆಳೆಯೋದು ತುಂಬ ಸುಲಭ ಅಂತ ನೀವು ಅಂದ್ಕೊಂಡಿರ್ಬೋದು ನೋಡಿರಿ ಇಲ್ಲಿ ಕಲ್ಲು ಬಿಟ್ಟರೆ ನಿಮಗೆ ಮಣ್ಣು ಏನಾದ್ರು ಕಾಣಿಸ್ತತಾ ಇಂಥ ಕಲ್ಲೊಳಗೆ ರೈತರು ಬೆಳೆಯನ್ನು ಬೆಳಿಬೇಕು ಎಷ್ಟು ಕಷ್ಟ ಇರುತ್ತೆ ಏನೇನೆಲ್ಲ ಕಷ್ಟಪಡ್ತಾರೆ ಜನರು ಸ್ವಲ್ಪ ನೀವೇ ಅರ್ಥ ಮಾಡ್ಕೊಳ್ರಿ